ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾನ್ವೀಸ್ ಸ್ಮಾರ್ಟ್ ಕಿಚನ್ 166 ಚಾನಲ್. ಪಾಪ್ಕಾರ್ನ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ. ಹೊರಗಡೆ ಫಿಲ್ಮ್ ಥಿಯೇಟ್ರಿಗೆ ಹೋದಲ್ಲಿ ಪಾಪ್ಕಾರ್ನ ಎಲ್ಲರೂ ಇಷ್ಟಪಟ್ಟು ತೊಗೊಂಡು ತಿಂತೀವ್ರಿ. ಅದೇ ಪಾಪ್ಕಾರ್ನನ್ನು ಮನೆಯಲ್ಲಿನೇ ಫ್ಯಾಮ್ಲಿ ಜೊತೆ ಎಂಜಾಯ್ಮೆಂಟ್ ಮಾಡ್ಕೋತಾ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ. ಬಿಸಿ ಬಿಸಿ ಪಾಪ್ಕಾರ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ಬನ್ನಿರಿ ನೋಡೋಣ ಕುಕ್ಕರಲ್ಲಿ ಪಾಪ್ಕಾರ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಥರದ್ದು ಇನ್ಸ್ಟಂಟ್ ಪ್ಯಾಕೆಟ್ ಸಿಗುತ್ತೆ ರೀ ಪಾಪ್ಕಾರ್ನದು ಔಟ್ಸೈಡು. ಅದನ್ನು ತಂದು ಈ ಥರ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಳ್ಬೇಕ್ರಿ. ನೋಡಿರಿ, ಈ ರೀತಿಯಲ್ಲಿ ಇರುತ್ತೆ ರೀ. ಎಲ್ಲನೂ ಅದರಲ್ಲೇ ಕೊಟ್ಟಿರ್ತಾರೆ ರೀ. ಆಯಿಲು, ಉಪ್ಪು ಏನು ಹಾಕೋದಿರಲ್ರಿ, ಎಲ್ಲನೂ ಅದರಲ್ಲಿ ಕೊಟ್ಟಿರ್ತಾರೆ. ಜಸ್ಟ್ ಕಟ್ ಮಾಡಿ ಹಾಕೊಂಡು ಬಿಡೋದ್ರಿ ಕುಕ್ಕರಿಗೆ. ನೋಡಿರಿ ಫ್ರೆಂಡ್ಸ್, ನಾನು 2 ಪಾಪ್ಕಾರ್ನ ತೊಗೊಂಡು ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡಿನಿ ರೀ. ನೋಡಿರಿ, ದಪ್ಪ ಉರಿನೇ ಇಡಬೇಕ್ರಿ, ಸಣ್ಣ ಉರಿ ಇಡಬಾರ್ದ್ರಿ. ಸಣ್ಣ ಉರಿ ಇಟ್ಟರೆ ಆಗೋದಿಲ್ಲ ರೀ. ಪಾಪ್ಕಾರ್ನಿಗೆ ದಪ್ಪ ಉರಿನೇ ಇಡಬೇಕ್ರಿ. 3 ನಿಮಿಷ ದಪ್ಪ ಉರಿ ಇಡ್ರಿ. ನೋಡಿರಿ ಫ್ರೆಂಡ್ಸ್, ನಾನು ಕುಕ್ಕರ್ ಮ್ಯಾಗಿಂದು ಶಿಟ್ಟಿನ ತೆಗ್ದೀನಿ ರೀ. ಜಸ್ಟ್ ಮುಚ್ಚಳ ಅಷ್ಟೇ ಮುಚ್ಚಿನಿ ರೀ. ನೋಡಿ ಫ್ರೆಂಡ್ಸ್, ಸೌಂಡ್ ಕೇಳಿಸ್ತಾ ಇದೆ ಅಲ್ರಿ. ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ ರೀ. 3 ಮಿನಿಟ್ ಬಿಟ್ಟು ನಾನು ತೋರಿಸ್ತೀನಿ ರೀ ಯಾವ ಥರ ಆಗಿದೆ ಅಂತೇಳಿ. ಈ ಪಾಪ್ಕಾರ್ನಲ್ಲಿ ಹೆಚ್ಚಾಗಿ ಫೈಬರ್ ಇರುತ್ತೆ ಮತ್ತು ಕ್ಯಾಲೋರಿ ಕೂಡ ಕಡಿಮೆ ಇರುತ್ತೆ. ಕ್ಯಾಲೋರಿ ಕಡಿಮೆ ಇರೋದ್ರಿಂದ ಇದು ವೆಯ್ಟ್ ಲಾಸ್ ಮಾಡುವವರಿಗೆ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ರೀ. ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ರೆಡಿ ಆಗ್ಯಾವ್ರಿ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿನಿ ರೀ. ನೋಡಿ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಾವ್ರಿ. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ರೀ ಈ ಪಾಪ್ಕಾರ್ನ್. ಹಾಗೆ ಈ ಬಿಸಿ ಬಿಸಿಯಾದ ಪಾಪ್ಕಾರ್ನ್ ಮನೆ ಮಂದಿಗೆಲ್ಲ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ರೀ. ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ನ ಒತ್ತಿ ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು ರೀ.